ಮುಂದೆ ನಡೆದ ದರೋಡೆ ಸ್ಥಳಕ್ಕೆ ಇಂದು ಅಪರಾಧ ವಿಭಾಗದ ಎಡಿಜಿಪಿ ಪಿ ಹರಿಶೇಖರನ್ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಸ್ಥಳ ಪರಿಶೀಲನೆಯ ನಂತರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಎಡಿಜಿಪಿ, ಎಸ್ಬಿಐ ಬ್ಯಾಂಕ್ ಮುಂದೆ ಹಣ ದೋಚಿದ ಖದೀಮರನ್ನು ಶೀಘ್ರವೇ ಪತ್ತೆ ಹಚ್ಚಲಾಗುವುದು. ಅವರನ್ನು ಬಂಧಿಸಲು ನಮ್ಮ ತಂಡ ಹೈದರಾಬಾದ್ ಪೊಲೀಸರೊಂದಿಗೆ ಕಾರ್ಯಾಚರಣೆ ಮಾಡುತ್ತಿದೆ. ಸುಮಾರು 8 ತಂಡಗಳು ಕರ್ನಾಟಕ, ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಕಾರ್ಯಾಚರಣೆ ನಡೆಸುತ್ತಿವೆ. ಈ ಕೇಸ್ನಲ್ಲಿ ಭಾಗಿಯಾದ ವ್ಯಕ್ತಿ ಈ ಹಿಂದೆ ಇಂತಹ ಹಲವಾರು ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ತಿಳಿದು ಬಂದಿದೆ. ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಹಚ್ಚುವುದಾಗಿ ತಿಳಿಸಿದರು. ಆರೋಪಿಗಳು ಅಲ್ಲಿಂದ 87 ಲಕ್ಷ ಹಣ ತೆಗೆದುಕೊಂಡು ಹೋಗಲು ಪ್ರಯತ್ನ ಪಟ್ಟಿದ್ದು, ಅದರಲ್ಲಿ 4 ಲಕ್ಷ ಕೆಳಗಡೆ ಬಿದ್ದಿವೆ. ಅಲ್ಲಿದ್ದ ಒಬ್ಬ ಸಾರ್ವಜನಿಕರು ಆ 4 ಲಕ್ಷ ಹಣವನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎಂದರು. ನನ್ನ ಹೆಸರು ಹರಿಶೇಖರನ್, ನಾನು ಎಡಿಜಿಪಿ ಕ್ರೈಮ್. ಕಳೆದ 1 ವರ್ಷವಾಗಿ ಈ ಹುದ್ದೆಯಲ್ಲಿದ್ದೇನೆ. ನಿನ್ನೆ ಸುಮಾರು ಒಂದು 10:55ರಿಂದ 11:05 ಒಳಗಾಗಿ ಒಂದು 10 ನಿಮಿಷ ಒಳಗಾಗಿ ಶಿವಾಜಿ ಸರ್ಕಲ್ನಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈನ್ ಸರ್ಕಲ್ರಿಂದ ಸುಮಾರು 1 ಕೋಟಿ ರೂಪಾಯಿಯನ್ನು ತಗೊಂಡು ಬೀದರ್ ಟೌನಲ್ಲಿ ಇರುವ ಹಲವಾರು ATMಗಳಲ್ಲಿ ತುಂಬಿಸರ್ತಕ್ಕೆ CMS ಸೆಕ್ಯೂರಿಟಿ ಸರ್ವಿಸ್ ಅವರು ಪ್ರಯತ್ನ ಪಡುವಾಗ 2 ಅನ್ನೋನ್ ಅಕ್ಯೂಸ್ಡ್ ಅಟ್ಯಾಕ್ ಮಾಡಿ ಆ ದುಡ್ಡನ್ನು ದೋಚಿಕೊಂಡು ಹೋಗಿರ್ತಾರೆ. ಇದರಲ್ಲಿ CMS ಸೆಕ್ಯೂರಿಟಿ ಸರ್ವಿಸಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಲಿ ಇದ್ದ ಗಿರೀಶ್ ಎಂಬ ಹುಡುಗ 45 ಇಯರ್ಸ್ ಹುಡುಗ ಅವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬರು ಶಿವಕುಮಾರ್ ಅವ್ರಿಗೆ ಇಂಜೂರ್ಡ್ ಆಗಿದೆ. ಅವರನ್ನು ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವರು ಔಟ್ ಆಫ್ ಡೇಂಜರ್ಲಿದ್ದಾರೆ. ಮಾನ್ಯ DG ಮತ್ತು IGP ಅವರಾದ ಶ್ರೀ ಅಲೋಕ್ ಮೋಹನ್ ಅವರು ಇಮ್ಮಿಡಿಯೇಟಾಗಿ ಸ್ಪಾಟಿಗೆ ವಿಸಿಟ್ ಮಾಡಿ ಈ ಇನ್ವೆಸ್ಟಿಗೇಷನ್ ಬಗ್ಗೆ ಪ್ರತ್ಯೇಕವಾಗಿ ರಿವ್ಯೂ ಮಾಡಬೇಕಂತ ಹೇಳಿ ನನಗೆ ಆದೇಶವನ್ನು ನೀಡಿದ ತಕ್ಷಣ ಇವತ್ತು ಬೆಳಗ್ಗೆ ನಾನು ಬೀದರ್ಗೆ ಆಗಮಿಸಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಹಲವಾರು ಆಸ್ಪೆಕ್ಟ್ ಬಗ್ಗೆ ಇನ್ವೆಸ್ಟಿಗೇಷನನ್ನು ನಾವು ಚುರುಕುಗೊಳಿಸಿದ್ದೇವೆ. ಐ ಪರ್ಸನಲಿ ಥ್ಯಾಂಕ್ಸ್ ಟು ಮಹಾರಾಷ್ಟ್ರ ಸ್ಟೇಟ್ ಪೊಲೀಸ್ ಆ್ಯಂಡ್ ಆಲ್ಸೋ ಹೈದರಾಬಾದ್ ತೆಲಂಗಾಣ ಸ್ಟೇಟ್ ಪೊಲೀಸ್. ಅವರು ತುಂಬ ನಮಗೆ ಸಹಾಯವನ್ನು ಮಾಡ್ತಾಯಿದ್ದಾರೆ. ಈ ಇನ್ಸಿಡೆಂಟಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ನಾವು ಐಡೆಂಟಿಫಿಕೇಷನ್ ಮಾಡಿದ್ದೇವೆ ಎಂಬ ಒಂದು ಸುದ್ದಿಯನ್ನು ಭಾಳ ತುಂಬ ಸಂತೋಷದಿಂದ ತಮಗೆ ಕೊಡಲು ನಾನು ಬಯಸುತ್ತೇನೆ. ನಮ್ಮ ಅಧಿಕಾರಿಗಳು ಅಜಯ್ ಹಿಲ್ಲೋರಿ, DIG ಗುಲ್ಬರ್ಗಾ ರೇಂಜ್ ಅವರು ಮತ್ತು ಪ್ರದೀಪ್ SP ಬೀದರ್ ಅವರ ನೇತೃತ್ವದಲ್ಲಿ ಸುಮಾರು 8 ತಂಡಗಳು ಈಗಾಗಲೇ ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಆ್ಯಂಡ್ ತೆಲಂಗಾಣ ಸ್ಟೇಟಲ್ಲಿ ಕೆಲಸ ಮಾಡ್ತದೆ. ಆರೋಪಿಗಳು ಯಾರು ಎಂಬುದರ ಬಗ್ಗೆ ನಾವು ಈಗ ಐಡೆಂಟಿಫಿಕೇಷನ್ ಮಾಡಿದ್ದೇವೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ಟೀಮ್ಗಳನ್ನು ಕಳಿಸಿದ್ದೇವೆ. ಹೈದರಾಬಾದ್ಲಿರುವ ಟೀಮ್, ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಆ ಎಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಕ್ರೈಮ್ ಟೀಮ್ ಮತ್ತು ಸೆಲ್ಫೋನ್ ಅನಾಲಿಸಿಸ್ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲ ಸೇರಿ ಈಗ ನಾವು ಕೆಲಸ ಮಾಡ್ತಾ ಇದ್ದೇವೆ. ಐ ಕ್ಯಾನ್ ಅಶ್ಯೂರ್ ಯು, ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿದೆ ಇವನು ಈಗಾಗಲೇ ಹಲವಾರು ಕೇಸಲ್ಲಿ, ರಾಬರಿ ಕೇಸಲ್ಲಿ, ಇದೇ ರೀತಿಯಾದ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಎಂಬ ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ನಮ್ಮ ಅಧಿಕಾರಿಗಳಿಗೆ ಪ್ರಯತ್ನ ಪಡ್ತಾ ಇದ್ದರಿಗೆ ತಕ್ಷಣವೇ ಇವನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೋತೇವೆ. ಥ್ಯಾಂಕ್ ಯು. ಇಬ್ಬರು ಈ ಆರೋಪದಲ್ಲಿ ಈಗ ನಮಗೆ ಬಂದ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ.
ಸರ್ ನಿನ್ನೆ ಹೈದರಾಬಾದಲ್ಲಿ ಒನ್ ಬೈ ಒನ್ ಸರ್ ಹೈದರಾಬಾದಲ್ಲಿ ನಿನ್ನೆ ಫೈರಿಂಗ್ ಆಯಿತು ಅದು ಗೊತ್ತಾ ಸ್ವಲ್ಪ ಇನ್ಸಿಡೆಂಟ್ ಬಗ್ಗೆ ವಿವರಿಸಿದ್ರೆ ಸ್ವಲ್ಪ. ಇಲ್ಲಿ ಇನ್ಸಿಡೆಂಟ್ ಆದ ಮೇಲೆ ನಮ್ಮವರು 3 ಸ್ಥಳದಲ್ಲಿ ಟೀಮನ್ನು ನಿರ್ಮಾಣ ಮಾಡಿದ್ದೇವೆ. ಒಂದು ಬೀದರ್ ಜಿಲ್ಲಾ, ಇನ್ನೊಂದು ಗುಲ್ಬರ್ಗಾ ಜಿಲ್ಲಾ, ಇನ್ನೊಂದು ಹೈದರಾಬಾದ್ ಟೌನ್. ನಮಗೆ ಬಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಪ್ರಕಾರ ಈ ಟೀಮ್ನ 2 ಜನ ಅಕ್ಯೂಸ್ಡ್ ಅವರು ಇಲ್ಲಿರುವ 2 ವೀಲರಲ್ಲಿ ಧಾವಿಸಿ